ಜಾಸ್ತಿ ಕಷ್ಟಪಡದೆ, ಜಾಸ್ತಿ ವರ್ಕೌಟ್ ಅಥವಾ ಡಯಟ್ ಮಾಡದೆ ತುಂಬಾ ಸುಲಭವಾಗಿ ದೇಹದ ಅಥವಾ ಹೊಟ್ಟೆಯ ಬೊಜ್ಜನ್ನು ಕರಗಿಸಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಆರೋಗ್ಯಕ್ಕೆ ಬೇಕಾಗಿರುವಂಥ ತುಂಬಾ ಉಪಯೋಗಕರವಾದಂತಹ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಹೊಟ್ಟೆಯ ಅಥವಾ ದೇಹದ ಬೊಜ್ಜನ್ನು ತುಂಬಾ ಬೇಗ ಕರಗಿಸುವಂತಹ 5 ಮ್ಯಾಜಿಕಲ್ ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಖಂಡಿತವಾಗ್ಲೂ ನಿಮಗೆ ತುಂಬ ಅಂತಂದರೆ ತುಂಬ ಸಹಕಾರಿಯಾಗುತ್ತೆ ದೇಹದ ಕೊಬ್ಬನ್ನು ಕರಗಿಸಲಿಕ್ಕೆ. ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಕೊಡಲಿಕ್ಕೆ ಮರೆಯಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ತೂಕ ಇಳಿಸ್ಕೋಬೇಕು, ಸುಲಭವಾಗಿ ಇಳಿಸ್ಕೋಬೇಕು, ಹಾಗೆಯೇ ಆರೋಗ್ಯಕರವಾದ ವಿಧಾನದಲ್ಲಿ ಇಳಿಸ್ಕೋಬೇಕು ಅಂತಂದರೆ ಮೊದಲನೇದಾಗಿ ಏನು ಅಂತಂದರೆ ಚಯಾಪಚಯ ಕ್ರಿಯೆ ಅಥವಾ ಮೆಟಬಾಲಿಸಮ್ ಪ್ರಕ್ರಿಯೆ ಏನಂತೀವಿ ಅದು ಚೆನ್ನಾಗಿರಬೇಕು. ಮೆಟಬಾಲಿಸಮ್ ಅಂತಂದರೆ ಏನು? ನಾವು ತಿಂದಿದ್ದನ್ನು ದೇಹ ಕರೆಕ್ಟಾಗಿ ಕರಗಿಸ್ಕೊಂಡು ನಮ್ಮ ದೇಹಕ್ಕೆ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆ ಇರುತ್ತಲ್ವ, ಇದಕ್ಕೆ ಮೆಟಬಾಲಿಸಮ್ ಅಂತ ಅಂತೀವಿ. ಆದ್ದರಿಂದ ಈ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುವಂಥ ಕೆಲವೊಂದು ಆಹಾರ ಅಥವಾ ಜ್ಯೂಸ್ಗಳನ್ನು ನಾವು ಕುಡಿತಾ ಇದ್ದರೆ ಬೇಗ ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಬೋದು. ಇದರಲ್ಲಿ ಮೊದಲನೆಯದಾಗಿ ಫೆನೆಲ್ ಸೀಡ್ಸ್ ಅಥವಾ ಇದಕ್ಕೆ ಸೊಂಪು ಅಂತಾರೆ, ಬಡೆಸೊಪ್ಪು ಅಂತ ಕೂಡ ಹೇಳ್ತಾರೆ. ಇದು ತುಂಬ ಹಿಂದಿನ ಕಾಲದಿಂದಲೂ ಹೊಟ್ಟೆ ಉಬ್ಬರಿಸಿದಾಗ ಆದರೆ, ಹಾಗೆಯೇ ಅಜೀರ್ಣ ಆದರೆ ಆವಾಗ ಇದರ ಕಷಾಯ ಮಾಡಿ ಕೊಡ್ತಾರೆ. ಅಂದರೆ ಇದನ್ನ ಪುಡಿ ಮಾಡಿಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಕುಡಿಸಿದರೆ ಅಜೀರ್ಣ ಕ್ರಿಯೆಗೆ ಕೂಡ ಒಳ್ಳೆಯದು ಅಂತ, ಅಂದರೆ ಅಜೀರ್ಣ ಆಗಿದ್ದರೆ ಬೇಗ ಜೀರ್ಣ ಆಗಿ ಹೊಟ್ಟೆ ಸರಿಯಾಗಲಿಕ್ಕೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾದರೆ ಇದು ದೇಹದ ತೂಕ ಇಳಿಸಲು ಹೇಗೆ ಸಹಕಾರಿಯಾಗುತ್ತೆ? ತುಂಬಾ ಸಿಂಪಲ್. ಯಾವ ಥರ ನಾವು ಇದನ್ನ ಉಪಯೋಗ ಮಾಡ್ಬೋದು ಅಂತಂದರೆ, ಮಲಗೋಕ್ಕಿಂತ ಮುಂಚೆ ರಾತ್ರಿ 1 ಗ್ಲಾಸಷ್ಟು ಕುಡಿಯುವ ನೀರಿಗೆ, ನೀವು ತಣ್ಣೀರಾದರೂ ಕುಡೀರಿ ಅಥವಾ ಬಿಸಿ ಮಾಡಿ ತಣಿಸಿದಂಥ ನೀರಾದರೂ ಓಕೆ, 1 ಗ್ಲಾಸಷ್ಟು ನೀರಿಗೆ 1 ಟೀ ಚಮಚದಷ್ಟು ಈ ಫೆನೆಲ್ ಸೀಡ್ಸ್ ಅಥವಾ ಬಡೆಸೊಪ್ಪು ಅಂತಾರಲ್ವ, ಅದನ್ನ ಹಾಕಿ ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ಆ ನೀರನ್ನು ಸೋಸಿ, ಫೆನೆಲ್ ಸೀಡ್ಸನ್ನು ಸೋಸಿ ಅಂದರೆ ಸೊಂಪನ್ನು ಸೋಸಿ ಖಾಲಿ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಇದು ನಮ್ಮ ದೇಹದ ಚಯಾಪಚಯ ಕ್ರಿಯೆಯನ್ನು ಇಂಪ್ರೂವ್ ಮಾಡಿ, ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡಿ, ತಿಂದಿದ್ದೆಲ್ಲ ಬೇಗ ಕರಗೋ ಥರ ಮಾಡಿ, ಹಾಗೆಯೇ ಬೇಡದ ಟಾಕ್ಸಿನ್ಸ್ಗಳನ್ನು, ಬೇಡದ ಕೊಬ್ಬನ್ನು ಹೊರಗಡೆ ಹಾಕಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ತೂಕನ ಇಳಿಸೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಇದನ್ನ ನೀವು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು, ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಇದೇ ಥರ ಇನ್ನೊಂದು ನಮ್ಮ ಚಯಾಪಚಯ ಕ್ರಿಯೆಗೆ ಅಥವಾ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡಿಕೊಂಡು ದೇಹದ ಕೊಬ್ಬನ್ನು ಕರಗಿಸಲಿಕ್ಕೆ ಹೆಲ್ಪ್ ಆಗುವಂತಹ ಇನ್ನೊಂದು ಮನೆಮದ್ದು ಅಂತಂದರೆ ಅದು ಜೀರಿಗೆ ನೀರು. ಜೀರಿಗೆ ನಿಮಗೆಲ್ರಿಗೂ ಗೊತ್ತಿರುತ್ತೆ, ದಿನನಿತ್ಯದ ಅಡುಗೆಯಲ್ಲಿ ನಾವು ಬಳಸ್ತಾ ಇರ್ತೇವೆ. ಈ ಜೀರಿಗೆಯಲ್ಲಿ ಕೂಡ ಅಷ್ಟೇ ನಮ್ಮ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುವಂತಹ, ದೇಹಕ್ಕೆ ಶಕ್ತಿ ಕೊಡುವಂತಹ, ದೇಹದಲ್ಲಿರುವಂಥ ಕೆಟ್ಟ ಕೊಬ್ಬಿರ್ಬೋದು ಅಥವಾ ಕೆಟ್ಟ ಟಾಕ್ಸಿನ್ ಇರ್ಬೋದು, ಇದನ್ನು ಹೊರಗಡೆ ಹಾಕುವಂಥ ಅಂಶಗಳಿರುತ್ತೆ. ನಿಮಗೆ ಗೊತ್ತಿರುತ್ತೆ, ಕೆಲವೊಂದು ಸರಿ ನಾವೇನು ಮಾಡ್ತೀವಿ, ಹೊಟ್ಟೆ ಉಬ್ಬರಿಸಿದಾಗ ಆದರೆ ಅಥವಾ ಹೊಟ್ಟೆ ನೋವು ಥರ ಆದರೆ ಸ್ವಲ್ಪ ಹಸಿ ಜೀರಿಗೆಯನ್ನು ಬಾಯಲ್ಲಾಕಿ ಜಗಿದ್ಬಿಡ್ತೀವಿ. ಜಗಿದು ನೀರು ಕುಡಿದರೆ ಎಂಥ ಅಜೀರ್ಣ ಆಗಿದ್ರೂ ಕೂಡ ಕಮ್ಮಿ ಆಗುತ್ತೆ. ನಮಗೆ ಯೂಶ್ವಲಿ ಅಮ್ಮ ಏನು ಮಾಡ್ತಾಯಿದ್ರು, ಜೀರಿಗೆ ನೀರನ್ನು ಅಂದರೆ ಕಷಾಯ ಥರ ಮಾಡಿ ಕೊಡ್ತಾಯಿದ್ರು, ಜೀರಿಗೆ ಗುದ್ಬಿಟ್ಟು ಕಷಾಯ ಮಾಡಿ ಕೊಡ್ತಾಯಿದ್ರು. ಆದ್ದರಿಂದ ಇದು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿದರೆ ಕೂಡ ಇದು ನಮ್ಮ ತೂಕನ ಕಮ್ಮಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ಸೇಮ್ ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಟೀ ಚಮಚದಷ್ಟು ಜೀರಿಗೆಯನ್ನು ನೀರಲ್ಲಿ ಹಾಕಿ ಬೆಳಗ್ಗೆ ಹೊತ್ತು ಅದನ್ನ ಸೋಸಿಬಿಟ್ಟು ಖಾಲಿ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಬೇಕು. ಇದನ್ನು ದಿನ ಮಾಡೋದ್ರಿಂದ ತೂಕ ಇಳಿಸೋಕ್ಕೆ ತುಂಬಾ ಫಾಸ್ಟಾಗಿ ತೂಕ ಇಳಿಸೋಕ್ಕೆ ಸಹಕಾರಿಯಾಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಜೀರಿಗೆಯಲ್ಲಿ ತುಂಬಾ ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಅಂಶಗಳು ಕೂಡ ಇರುತ್ತೆ. ಆದ್ದರಿಂದ ಈ ನೀರನ್ನು ದಿನ ಬಿಟ್ಟು ದಿನ ನೀವು ತೂಕ ಇಳಿಸೋದು ಬೇಡ, ಹಾಗೆಯೇ ಅಂದರೆ ನಾರ್ಮಲ್ ಆಗಿ ಚೆನ್ನಾಗಿರೋರು ದಿನ ಬಿಟ್ಟು ದಿನ ಈ ನೀರನ್ನು ಕುಡಿದ್ರೂ ಕೂಡ ಅವರ ಆರೋಗ್ಯನ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಇನ್ನೊಂದು ಅತ್ಯದ್ಭುತವಾಗಿರುವಂತಹ ತುಂಬಾ ಬೇಗ ತುಂಬಾ ಫಾಸ್ಟಾಗಿ ದೇಹದ ಕೊಬ್ಬನ್ನು ಕರಗಿಸ್ಲಿಕ್ಕೆ ಇರುವಂಥ ಮನೆಮದ್ದು ಅಂತಂದರೆ ಅದು ಚಕ್ಕೆಯ ಟೀ. ಚಕ್ಕೆ ಕೂಡ ಅಷ್ಟೇ ನಿಮಗೆಲ್ರಿಗೂ ಗೊತ್ತಿರುತ್ತೆ, ನಾವು ಪಲಾವ್ ಮಾಡುವಾಗ ಅಡುಗೆಯಲ್ಲೆಲ್ಲ ದಿನ ಉಪಯೋಗ ಮಾಡ್ತೀವಿ. ಬಟ್ ಇದರಲ್ಲಿ ತುಂಬ ಅಂತಂದರೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಯಾರ ದೇಹದಲ್ಲಿ ಚೆನ್ನಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಇರುತ್ತೋ ಅವರು ತುಂಬಾ ಆರೋಗ್ಯಕರವಾಗಿರ್ತಾರೆ.
ಇದರ ಟೀಯನ್ನು ಯಾವ ಥರ ಮಾಡೋದು, ನೀವು 1 ಲೋಟದಷ್ಟು ಟೀ ಮಾಡೋದಿದ್ರೆ 1.5 ಲೋಟದಷ್ಟು ನೀರನ್ನು ಕುದಿಸ್ಕೊಂಡು 1 ಇಂಚಷ್ಟು ಚಕ್ಕೆ ಇರುತ್ತಲ್ವ ಅದನ್ನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಸಿಲೋನ್ ಚಕ್ಕೆ, ಆರ್ಗ್ಯಾನಿಕ್ ಚಕ್ಕೆ ಇದು, ಅದನ್ನ ಉಪಯೋಗ ಮಾಡ್ತಾ ಇದ್ದೇನೆ. ನಾರ್ಮಲ್ ಚಕ್ಕೆಯಲ್ಲೂ ಮಾಡ್ಬೋದು. 1/4 ಟೀ ಸ್ಪೂನಷ್ಟು ಕಾಫಿ ಪೌಡರನ್ನು, ಅಂದರೆ ಈ ಫಿಲ್ಟರ್ ಕಾಫಿದು ಪೌಡರ್ ಇರುತ್ತಲ್ವ ಅದನ್ನ ಉಪಯೋಗ ಮಾಡ್ತಾ ಇದ್ದೇನೆ. ಅದು ಕೂಡ ಅಷ್ಟೇ, ಈ ಕಾಫಿ ಪುಡಿ ಕೂಡ ಅಷ್ಟೇ, ಹಾಗೆಯೇ ಚಕ್ಕೆ ಕೂಡ ಅಷ್ಟೇ ನಮ್ಮ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡಿ ನಮ್ಮ ದೇಹದ ತೂಕನ ಬೇಗ ಕಮ್ಮಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಏನು ಅಂತಂದರೆ ಇದನ್ನೊಂದು ಸ್ವಲ್ಪ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ನೀವು ಹಾಗೇ ಕುಡಿಯೋದಿದ್ದರೆ ನೀವು ಬಿಸಿ ಬಿಸಿಯಾಗಿ ಟೀ ಕುಡಿಯೋ ಥರ ಕುಡಿಯಿರಿ. ಇಲ್ಲ ಇದಕ್ಕೊಂದು ಸ್ವಲ್ಪ ಲಿಂಬೆ ರಸ ಸೇರಿಸ್ಕೊಂಡು ಕುಡಿತೀರಾ ಅಂತಾದರೆ ಇದೊಂಚೂರು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಒಂದು ಗ್ಲಾಸಿಗೆ ಹಾಕ್ಕೊಂಡು ಅದಾದ ನಂತರ 1/4 ಲಿಂಬೆ, ಜಾಸ್ತಿ ಬೇಡ, 1/4ರಷ್ಟು ಲಿಂಬೆನ ಇದಕ್ಕೆ ಹಿಂಡ್ಕೋಬೇಕು. ಲಿಂಬೆ ನಾವು ಯಾವಾಗಲೂ ಅಷ್ಟೇ ಲಿಂಬೆ ರಸನ ಬಿಸಿ ನೀರಿಗೆ ಹಾಕಿ ಕುಡಿಬಾರ್ದು. ಕೆಲವರು ಬರೀ ಲಿಂಬೆ ನೀರು ಕುಡಿದ್ರೆ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ತುಂಬಾ ಪ್ರೂವ್ ಆಗಿದೆ. ಖಾಲಿ ಹೊಟ್ಟೆಗೆ ಬೆಳಗ್ಗೆ ಬಿಸಿ ನೀರಿಗೆ ಲಿಂಬೆ ರಸ ಹಾಕ್ಕೊಂಡು ಕುಡಿದ್ರೆ ಕೂಡ ಬೇಗ ತೂಕ ಕಮ್ಮಿ ಆಗುತ್ತೆ ಅಂತಾರೆ. ಆದರೆ ತುಂಬ ಕುಡಿಯೋದು ಒಳ್ಳೆಯದಲ್ಲ ಅಂತ ಕೂಡ ಹೇಳ್ತಾರೆ. ಬಟ್ 1/4ರಷ್ಟು ಲಿಂಬೆನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ತಣಿದ ನಂತರ ಇದನ್ನು ಕೂಡ ಅಷ್ಟೇ ದಿನಕ್ಕೆ 1 ಸರಿ ಅಥವಾ 2 ಸರಿ ಕುಡಿಬೋದು. 1 ಸರಿ ಬೆಸ್ಟ್. ಇದು ಕೂಡ ತೂಕ ಇಳಿಸೋಕೆ ತುಂಬ ಅಂತಂದರೆ ಸಹಕಾರಿ. ಇನ್ನೊಂದು ಅತ್ಯುತ್ತಮವಾಗಿರುವಂಥ ದೇಹದ ತೂಕನ ಬೇಗ ಕಳೆದುಕೊಳ್ಳೋಕ್ಕೆ, ದೇಹದ ತೂಕನ ಬೇಗ ಇಳಿಸೋಕೆ ಇರುವಂಥ ಮನೆಮದ್ದು ಅಂತಂದರೆ ಅದು ಓಮಕಾಳಿನ ಅಥವಾ ಅಜ್ವಾನ್ ವಾಟರ್. ಇದನ್ನ ಯಾವ ಥರ ಮಾಡೋದು, ತುಂಬಾ ಸುಲಭ. ನೀವು ಓಂಕಾಳನ್ನು ಅಂಗಡಿಯಿಂದ ತೊಗೊಂಬಂದರೆ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕು, ಅಂದರೆ ಹುರಿದ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಇಟ್ಟಿರಿ. ಹಸಿ ಬೇಡ, ಹುರಿದ್ಕೊಂಡೇ ಮಾಡಿ. ಇದನ್ನ ಯೂಶ್ವಲ್ ಆಗಿ ನಾವು ಅಜೀರ್ಣ ಆದರೆ ಒಂದು ಸ್ವಲ್ಪ ಓಂಕಾಳನ್ನು ಬಾಯಲ್ಲಿ ಹಾಕಿ ಜಗಿದು ನೀರು ಕುಡಿತೀವಿ, ಅದು ಕೂಡ ಹಸಿ ಒಳ್ಳೆಯದಲ್ಲ. ಒಂದು ಸ್ವಲ್ಪ ಹುರಿದ್ಕೊಂಡು ನೀವು ತಂದು ಕೂಡಲೇ ಹುರಿದ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿರಿ. ಅಡುಗೆಗೆ ಬಳಸೋಕ್ಕೂ ಆಗುತ್ತೆ, ನಮಗೆ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೂ ಆಗುತ್ತೆ. ಇದು ಕೂಡ ಅಷ್ಟೇ, ನೀವು 1 ಲೋಟದಷ್ಟು ನೀರಿಗೆ ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಟೀ ಚಮಚದಷ್ಟು, ತುಂಬ ಹೀಟ್ ಬಾಡಿಯವರಾದರೆ, ಅಂದರೆ ಈ ಓಂಕಾಳು ತುಂಬ ಹೀಟ್ ಅಂತಾರೆ, ಒಂದು ಅರ್ಧ ಟೀ ಸ್ಪೂನಷ್ಟು ತಗೋಬೋದು. ಇಲ್ಲದಿದ್ದರೆ ನಾರ್ಮಲ್ ಆಗಿರೋರಿಗೆ 1 ಟೀ ಸ್ಪೂನಷ್ಟು ಓಂಕಾಳಿನ ನೀರು ಏನೂ ಆಗಲ್ಲ. ಕೆಲವರು 2 ಟೀ ಸ್ಪೂನ್ ಕೂಡ ಹಾಕೊಳ್ತಾರೆ. ಬೇಡ, 1 ಟೀ ಸ್ಪೂನ್, ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಲ್ಲ, 1 ಟೀ ಸ್ಪೂನಷ್ಟು ಓಂಕಾಳನ್ನು ರಾತ್ರಿ ಹುರಿದಿಟ್ಟಿರುವಂಥ ಓಂಕಾಳನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀರಿಗೆ ಹಾಕಿಡಿ. ನೀರಿಗೆ ಹಾಕಿಟ್ಟಾದ ನಂತರ ಬೆಳಗ್ಗೆ ಇದನ್ನು ಕೂಡ ಅಷ್ಟೇ ಸೋಸಿಬಿಟ್ಟು ಕುಡೀರಿ. ಖಾಲಿ ಹೊಟ್ಟೆಗೆ ನಾವು ಸೋಸಿ ಕುಡಿಯುವಂಥದ್ದು, ಯಾವುದನ್ನು ಸೋಸದೆ ಕುಡಿಬೇಡಿ. ನೀವು ಸೋಸಿಯೇ ಖಾಲಿ ಹೊಟ್ಟೆಗೆ ಬರೀ ನೀರನ್ನು ಕುಡಿದ್ಬಿಡಿ. ಇದಿಷ್ಟು ನಾನು ಹೇಳಿದ ಕೂಡ ಅಷ್ಟೇ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡುವಂಥದ್ದು. ಇನ್ನೊಂದೇನು ಅಂತಂದರೆ ಎಲ್ಲದನ್ನು ಒಟ್ಟಿಗೆ ಮಾಡುವಂಥದ್ದಲ್ಲ. ಫಸ್ಟ್ ನೀವು ಜೀರ ನೀರನ್ನು ಟ್ರೈ ಮಾಡಿ, ಅದು ವರ್ಕೌಟ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಚೇಂಜ್ ಮಾಡ್ಬೋದು, ಅಥವಾ ದಿನ ಒಂದೊಂದನ್ನು ಬೇಕಾದರೂ ಟ್ರೈ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಇನ್ನೊಂದು ಹೇಳ್ತಾ ಇದ್ದೇನೆ, ಇದೇನು ಅಂತಂದರೆ ಮೆಂತೆ ನೀರು ಕೂಡ ಅಷ್ಟೇ ನಮ್ಮ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡಿ, ತಿಂದಿದ್ದನ್ನು ಬೇಗ ಕರಗೋ ಥರ ಮಾಡಿ, ಕೆಟ್ಟ ಕೊಬ್ಬನ್ನು ದೇಹದಿಂದ ಹೊರಗಡೆ ಹಾಕಿ ದೇಹನ ಫ್ರೆಶ್ ಆಗಿಡಲಿಕ್ಕೆ, ನಮ್ಮನ್ನು ದಿನಪೂರ್ತಿ ಫ್ರೆಶ್ ಆಗಿಡಲಿಕ್ಕೆ, ಹಾಗೆಯೇ ದೇಹದ ತೂಕನ ಬೇಗ ಕಮ್ಮಿ ಮಾಡಲಿಕ್ಕೆ ತುಂಬ ಸಹಕಾರಿ. ಇದನ್ನು ಕೂಡ ಅಷ್ಟೇ ಮೆಂತೆ ನೀವು ಹುರಿದುಕೊಂಡಾದರೂ ಹಾಕಬಹುದು, ಅಥವಾ ಹಸಿ ಮೆಂತೆ ಆದರೂ ಏನೂ ತೊಂದರೆ ಇಲ್ಲ. ನೀವೇನು ಅಂತಂದರೆ ಮೆಂತೆನ ತೊಳೆದ್ಬಿಟ್ಟು 1 ಟೀ ಸ್ಪೂನಷ್ಟು ಮೆಂತೆನ ರಾತ್ರಿ ಮಲಗುವಾಗ ನೀರಲ್ಲಿ ಹಾಕಿಟ್ಟಿರಿ. ಹಾಗೆಯೇ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದನ್ನ ಸೋಸಿಬಿಟ್ಟು ನೀರನ್ನು ನೀವು ಕುಡಿಬೋದು. ಇವಿಷ್ಟು ನಾನು ಹೇಳಿದ ಮನೆಮದ್ದಲ್ಲಿ ನೀವು ಯಾವುದನ್ನು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬ ಶೀತ ಶರೀರದವರಾದರೆ ಮೆಂತೆ ಬೇಡ, ಯಾಕಂತಂದರೆ ಮೆಂತೆ ತುಂಬ ತಂಪು ಅಂತಾರೆ. ಆದ್ದರಿಂದ ಮೆಂತೆ ಬೇಡ, ನೀವು ಜೀರ ಅಥವಾ ಓಂಕಾಳು ಅಥವಾ ಬಡೆಸೊಪ್ಪು ಅಥವಾ ಚಕ್ಕೆ ನೀರು, ಚಕ್ಕೆ ಟೀ, ಇದು ಯಾವುದ್ರಲ್ಲಾದರೂ ಒಂದನ್ನು ಟ್ರೈ ಮಾಡ್ಬೋದು. ಎಲ್ಲದನ್ನು ಒಟ್ಟಿಗೆ ಮಾಡಬೇಡಿ. ಮತ್ತೆ ಹೇಳ್ತಾ ಇದ್ದೇನೆ, ನೀವು ಬೇಕಾದರೆ ಒಂದೊಂದನ್ನೇ ನಿಮಗೆ ಬೆಸ್ಟ್ ಯಾವುದು ಅಂತ ಅನಿಸುತ್ತೆ ಒಂದೊಂದನ್ನೇ ಟ್ರೈ ಮಾಡಿ ನೋಡಿ. ಇದರಿಂದ ಯಾವ ಥರದ್ದು ಸೈಡ್ ಎಫೆಕ್ಟ್ ಎಲ್ಲ ಇದೆಯಾ, ಎಲ್ಲದೂ ನ್ಯಾಚುರಲ್ ಆಗಿ ನಮಗೆ ಸಿಗುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.